ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರ ಮುಷ್ಕರ. ಏಪ್ರಿಲ್ 14ರಂದು ಲಾರಿ ಮಾಲೀಕರ ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರೋದು. ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರ ಮುಷ್ಕರ. ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಏಪ್ರಿಲ್ 14ನೇ ತಾರೀಕು ಲಾರಿ ಮಾಲೀಕರ ಮುಷ್ಕರ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಲಾರಿಗಳ ಸಂಚಾರ ಸ್ಥಗಿತ ಆಗ್ತಾ ಇದೆ. ಬೇಡಿಕೆ ಈಡೇರಿಸುವವರೆಗೂ ಕೂಡ ಸಂಚಾರ ಬಂದ್. ಡೀಸೆಲ್ ದರ ಹಾಗೆ ಟೋಲ್ ದರ ಇಳಿಕೆಗೆ ಲಾರಿ ಮಾಲೀಕರು ಆಗ್ರಹಿಸಿದ್ದಾರೆ. ಬಾರ್ಡರ್ ಚೆಕ್ ಪೋಸ್ಟ್ ತೆರವು, ಎಫ್ಸಿ ಶುಲ್ಕ ಇಳಿಕೆ, ಸರಕು ಸಾಗಾಣಿಕೆ ವಾಹನಗಳ ಓಡಾಟಕ್ಕೆ ಮನವಿಯನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ ಲಾರಿ ಮಾಲೀಕರು. ನೋಡಿ, ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಹಾಲಿನ ದರ ಏರಿಕೆ ಆಯಿತು, ಡೀಸೆಲ್ ದರ ಏರಿಕೆ ಆಯಿತು. ಈ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಮತ್ತೊಂದು ಕಡೆ ಲಾರಿ ಮಾಲೀಕರು ಕೂಡ ಅಷ್ಟೇನೆ. ಹಾಗಾಗಿ ಏಪ್ರಿಲ್ 14ನೇ ತಾರೀಕು ಲಾರಿ ಮಾಲೀಕರು ಮುಷ್ಕರಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ಲಾರಿ ಮಾಲೀಕರ ಮುಷ್ಕರ ಏಪ್ರಿಲ್ 14ನೇ ತಾರೀಕು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರೋದು. ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಡೀಸೆಲ್ ದರ ಏರಿಕೆ ಆಯಿತು, ಟೋಲ್ ದರ ಇಳಿಕೆಯಾಗಬೇಕು, ಡೀಸೆಲ್ ದರ ಇಳಿಕೆಯಾಗಬೇಕು, ಹಾಗೆ ಬಾರ್ಡರ್ ಚೆಕ್ ಪೋಸ್ಟ್ ತೆರವು, ಎಫ್ಸಿ ಶುಲ್ಕ ಇಳಿಕೆಯಾಗಬೇಕು, ಸರಕು ಸಾಗಾಣಿಕೆ ವಾಹನಗಳ ಓಡಾಟಕ್ಕೆ ಮನವಿ ಮಾಡಲಾಗಿದೆ. ಹೇಗೆ ಹತ್ತಾರು ಬೇಡಿಕೆಗಳನ್ನ ಮುಂದಿಟ್ಟಿರೋದು. ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಲಾರಿ ಮಾಲೀಕರು ಮುಷ್ಕರವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ಏನೇ ಎಚ್ಚರಿಕೆ ಕೊಟ್ಟರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಇದು ಹಲವಾರು ಸಲ ಹೇಳ್ತೀನಿ, ಬಡವರು ಹೊಟ್ಟೆ ಮೇಲೆ ನೀವು ಚೆಲ್ಲಾಟ ಆಡಬೇಡಿ. ನಾವು ಹಲವಾರು ಸಲ ಹೇಳಿದೀವಿ. ಇಡೀ ಭಾರತ ದೇಶದಲ್ಲಿ 6 ತಿಂಗಳ ಒಳಗಡೆ 5 ರೂಪಾಯಿ ಡೀಸೆಲ್ ಬೆಲೆ ಮಾಡಿದ್ದು ಕರ್ನಾಟಕದಲ್ಲಿ ಮಾತ್ರ. ನೀವು ಫ್ರೀ ಕೊಟ್ಟರು ಏನ್ ಕೊಟ್ಟರು ನಮಗೆ ಗೊತ್ತಿಲ್ಲ. 5 ರೂಪಾಯಿ ಬೆಲೆ ಜಾಸ್ತಿ ಮಾಡಿ ನಮ್ಮನ್ನ ನೇಣಾಕೊಂಬ ಪರಿಸ್ಥಿತಿಗೆ ತಗೊಂಡು ಬಿಟ್ಟಿದ್ದೀರಾ. ಎರಡನೇದು 18 ಟೋಲು. ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಇಲ್ಲ. 2 ವರ್ಷ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟು 18 ಟೋಲ್ ಅಲ್ಲಿರೋ PW ರೋಡ್ಗೆ ಪೇಂಟ್ ಮಾಡಿಬಿಟ್ಟು ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಆ 18 ಟೋಲ್ನ ಕೂಡಲೇ ರದ್ದು ಮಾಡಬೇಕು. ಅದೇ ಥರ 14 ಸ್ಟೇಟಲ್ಲಿ ಭಾರತ ದೇಶದಲ್ಲಿ ಬಾರ್ಡರ್ ಚೆಕ್ ಪೋಸ್ಟು ಕಿತ್ತು ಒಗೆದಾಗಿದ್ದಾರೆ. ನಮಗೆ ಹಾಕಬೇಕು ಬಾರ್ಡರ್ ಚೆಕ್ ಪೋಸ್ಟ್. ಆದ್ದರಿಂದ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗಲ್ಲಿ ಮಾತಾಡಿದ್ವಿ. ಬಾರ್ಡರ್ ಚೆಕ್ ಪೋಸ್ಟ್ ಕೂಡಲೇ ಹಿಂದೆ ಪಡಿಬೇಕು. ಅದೇ ಥರ ಡಬ್ರಿಸ್ ಗಾಡಿಗಳಿಗೆ ಅವರ ಅನಾಹುತನ ಸರ್ಕಾರ ಕೂಡಲೇ ಪರಿಗಣಿಸಬೇಕು. ಅವತ್ತಿಂದ 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ರಾತ್ರಿಯಿಂದ 15ನೇ ತಾರೀಕು ಬೆಳಗಿಂದ 6 ಲಕ್ಷ ಗಾಡಿಗಳು ರೋಡ್ಗೆ ಬರೋದಿಲ್ಲ. ಪೆಟ್ರೋಲು ಡೀಸೆಲ್ ಪೆಟ್ರೋಲ್ ಬಂಕ್ ಎಲ್ಲರೂ ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದಾರೆ ಖಂಡಿತಾಗಿ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಏರ್ಪೋರ್ಟು ಟ್ಯಾಕ್ಸಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಎಚ್ಚರಿಕೆ ತಗೊಂಡು ಮಾತುಕತೆ ನಡೆಸಿ ಒಂದು ತೀರ್ಮಾನ ತಗೋಬೇಕು ಅಂತ ನಾನು ಸರ್ಕಾರನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ರಾಜ್ಯದಲ್ಲಿ ಇತ್ತೀಚೆಗೆ ಒಂದರ ಮೇಲೊಂದರಂತೆ ದರ ನೋಡಿ, ಒಂದು ಕಡೆ ಲಾರಿ ಮಾಲೀಕರು ಮುಷ್ಕರಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಪದೇ ಪದೇ ಸರ್ಕಾರ ಜನರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಾ ಇದೆ. ನಿರಂತರವಾಗಿ ಬೆಲೆ ಏರಿಕೆ ಮಾಡಿ ನಮಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೂಡಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಏಪ್ರಿಲ್ 14ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಲಾರಿ ಮಾಲೀಕರು ಏಪ್ರಿಲ್ 14ನೇ ತಾರೀಕು ಮುಷ್ಕರಕ್ಕೆ ನಿರ್ಧಾರ ಮಾಡಿರೋದು. ಯಾವೆಲ್ಲ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ, ಯಾವ ರೀತಿ ನಡೆಯುತ್ತೆ ಮುಷ್ಕರ ಅಂತ ಹೇಳಿ ಮಂಜುನಾಥ್. ಪೂರ್ಣಿಮಾ, ಈಗಾಗಲೇ ಏನು ಬೆಲೆ ಏರಿಕೆ ಖಂಡಿಸಿ ಜೊತೆಗೆ ಡೀಸೆಲ್ ದರ ಏರಿಕೆ ಖಂಡಿಸಿ, ಅಂದ್ರೆ ಈಗಾಗಲೇ ಏನು ಕಳೆದ 7 ತಿಂಗಳಲ್ಲಿ
₹5 ಡೀಸೆಲ್ ದರ ಏರಿಕೆ ಆಗಿದೆ. ಸೊ ನಮ್ಗೆಲ್ಲೋ ಒಂದ್ ಕಡೆ ವಾಹನಗಳ ಸಾಗಾಟ ಅಂದ್ರೆ ಏನು ವಾಣಿಜ್ಯ ವಾಹನಗಳಿದಾವೆ, ಸರಕು ಸಾಗಾಟ ಮಾಡುವಂತಹ ವಾಹನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಹೀಗಾಗಿ ಕೂಡಲೇ ಸರ್ಕಾರ ಡೀಸೆಲ್ ದರವನ್ನ ಇಳಿಕೆ ಮಾಡಬೇಕು ಅಂತೇಳಿ ಈಗಾಗಲೇ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ನಿನ್ನೆವರೆಗೂ ಕೂಡ ಸರ್ಕಾರ ಯಾವುದೇ ಅವರಿಗೆ ಸಭೆಯನ್ನ ಕರೆದು ಅವ್ರಿಗೆ ಏನಾದರೂ ಅವರ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಕೇಳುವಂತ ಕೆಲಸ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಅಂದ್ರೆ ಲಾರಿಗಳು ಸೇರಿದಂತೆ ವಾಣಿಜ್ಯ ವಾಹನಗಳು ಸೇರಿದಂತೆ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಟ್ರಕ್ಗಳಿಂದವೆ. ಎಲ್ಲವೂ ಕೂಡ ಇದೇ ಏಪ್ರಿಲ್ 15ರಂದು ಕಂಪ್ಲೀಟ್ ನಿಂತ್ಕೊಳ್ತವೆ, ಎಲ್ಲೂ ವಾಹನಗಳು ಓಡಾಡೋದಿಲ್ಲ ಅಂತೇಳಿ ಇವತ್ತು ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಜೊತೆಗೆ ಅಂದ್ರೆ ಏನು ಈಗಾಗಲೇ 9 ಲಕ್ಷ ವಾಹನಗಳು ನಿಲ್ತವೆ ಅಂತ ಹೇಳಿದ್ರೆ ಅದರ ಜೊತೆಗೆ ಈಗಾಗಲೇ ಪೆಟ್ರೋಲ್ ಬಂಕ್ಗಳನ್ನು ಕೂಡ ಇವ್ರ ಜೊತೆ ನಾವು ಕೂಡ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ, ಜೊತೆಗೆ ಈಗಾಗಲೇ ಏರ್ಪೋರ್ಟ್ ಟ್ಯಾಕ್ಸಿ ಅವರು ಕೂಡ ನಮ್ಗೆ ಗಾಡಿಗಳನ್ನ ಓಡಾಡಿಸೋಕೆ ಆಗ್ತಾ ಇಲ್ಲ, ಡೀಸೆಲ್ ದರ ಏರಿಕೆಯಿಂದ ನಮ್ಗೆ ಏನು ಸಿಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ, ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ, ಕೂಡಲೇ ಸರ್ಕಾರ ಡೀಸೆಲ್ ದರ ಇಳಿಕೆ ಮಾಡಬೇಕು ಅಂತೇಳಿ ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸ್ತಿದ್ದಾರೆ. ಒಟ್ಟು ಅಂದ್ರೆ ಇದೇ ಏಪ್ರಿಲ್ 15ರಂದು 9 ಲಕ್ಷಕ್ಕೂ ಹೆಚ್ಚು ವಾಹನಗಳು ಕಂಪ್ಲೀಟ್ ಸ್ತಬ್ಧವಾಗ್ತವೆ. ಅಂದ್ರೆ ಇವರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಏನು ಅದೇ 14ನೇ ತಾರೀಕುವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ 14ನೇ ತಾರೀಕು ಸರ್ಕಾರ ಬಂದು ಇವ್ರ ಜೊತೆ ನಿಂತು ಇವ್ರನ್ನ ಕರೆಸಿ ಮಾತುಕತೆ ಮಾಡಲಿಲ್ಲ ಅಂದ್ರೆ ಸೊ 15ನೇ ತಾರೀಕು ಗಾಡಿಗಳು ಎಲ್ಲಾ ವಾಹನಗಳು ನಿಲ್ತವೆ. ಜೊತೆಗೆ ಯಾವುದೇ ರಾಜ್ಯದಿಂದ ಒಳಗಡೆ ಬರುವಂತಹ ವಾಹನಗಳು ಬರೋದಿಲ್ಲ, ಹೋಗುವಂತಹ ವಾಹನಗಳು ಹೋಗೋದಿಲ್ಲ. ಇದರಿಂದ ಸರಕು ಸಾಗಾಟ ಏನು ವಾಹನಗಳಿದಾವೆ ಎಲ್ಲವೂ ಕಂಪ್ಲೀಟ್ ಸ್ತಬ್ಧವಾಗ್ತವೆ. ಜೊತೆಗೆ ಪೆಟ್ರೋಲ್ ಬಂಕ್ನವರು ಕೂಡ ಈಗಾಗಲೇ ಸಾಥ್ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಅವರು ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಸೊ ಒಟ್ಟಿಗೆ ಸುಮಾರು ವಾಹನಗಳು ಅಂದ್ರೆ 9 ಲಕ್ಷಕ್ಕೂ ಹೆಚ್ಚು ವಾಹನಗಳು ರಾಜ್ಯಾದ್ಯಂತ ಸ್ತಬ್ಧವಾಗೋದ್ರಿಂದ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮತ್ತಷ್ಟು ಎಫೆಕ್ಟ್ ಬೀಳುವಂತದ್ದು ಕಾಣ್ತಿರುವಂತದ್ದು. ಜೊತೆಗೆ ಏನಾದ್ರೂ ಇದ್ರ ಅಂದ್ರೆ ಈಗ ಏಪ್ರಿಲ್ 14ನೇ ತಾರೀಕುವರೆಗೂ ಡೆಡ್ಲೈನ್ ಕೊಟ್ಟಿದ್ರೊಳಗೆ ಏನಾದ್ರೂ ಸರ್ಕಾರ ಬಂದು ಅವ್ರನ್ನ ಕರೆಸಿ ಮಾತುಕತೆ ಮಾತಾಡುವಂತ ಕೆಲಸ ಮಾಡುತ್ತಾ ಅಥವಾ 15ನೇ ತಾರೀಕು ಅಂದ್ರೆ ರಾಜ್ಯಾದ್ಯಂತ ವಾಹನಗಳು ಸ್ತಬ್ಧವಾಗ್ತಾವ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಪೂರ್ಣಿಮಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. We'll be right back.